ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಮ್ಮೆಲ್ಲರಿಗೂ ಗೊತ್ತು ಇವತ್ತು ಸ್ನೇಹಿತರ ದಿನಾಚರಣೆ. ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಭಗವಂತ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಮಕ್ಕಳು ಪ್ರತಿಯೊಂದು ಸಂಬಂಧವನ್ನು ಮೊದಲೇ ಪೂರ್ವ ನಿರ್ಧಾರವಾಗಿ ಮಾಡಿಬಿಟ್ಟಿರ್ತಾನೆ. ಅಂದರೆ ಇದು ಯಾವುದರ ಆಯ್ಕೆಯೂ ಸಹ ನಮ್ಮ ಕೈಲಿ ಇರೋದಿಲ್ಲ. ಅಪ್ಪ ಅಮ್ಮನ ಆಯ್ಕೆ ಮಾಡೋಕ್ಕಾಗೋದಿಲ್ಲ, ಗಂಡ ಹೆಂಡತಿಯನ್ನು ಆಯ್ಕೆ ಮಾಡೋದಕ್ಕಾಗೋದಿಲ್ಲ, ಏಕೆಂದರೆ ಇದೆಲ್ಲ ಪೂರ್ವ ನಿರ್ಧಾರಿತ. ಆದರೆ ಈ ಭೂಮಿ ಮೇಲೆ ಒಂದು ವಿಶೇಷವಾದ ಸಂಬಂಧ ಇದೆ, ಅದೇ ಸ್ನೇಹ ಸಂಬಂಧ. ಯಾಕಪ್ಪ ಅಂದರೆ ಭಗವಂತ ನಮಗೆ ಆರಿಸಿಕೊಳ್ಳಲು ಕೊಟ್ಟಂತಹ ಸಂಬಂಧ ಇದು. ನೀನು ಯಾರನ್ನು ಬೇಕಾದರೂ ನಿನ್ನ ಸ್ನೇಹಿತರನ್ನಾಗಿ ಆರಿಸ್ಕೋ ಅಂತ ಹೇಳಿ ಬಿಟ್ಟಿರ್ತಾನೆ. ಹಾಗಾಗಿ ಈ ಫ್ರೆಂಡ್ಶಿಪ್ ಅಥವಾ ಸ್ನೇಹ ಅನ್ನೋದೇನಿದೆ ಅದು ತುಂಬ 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 ಅತ್ಯಮೂಲ್ಯ. ಹೇಗಿರಬೇಕಪ್ಪ ನಮ್ಮ ಸ್ನೇಹ ಅಂದರೆ ನೀರಿನ ಹಾಗೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬಣ್ಣ ಇರೋದಿಲ್ಲ, ರುಚಿ ಇರೋದಿಲ್ಲ, ಅಥವಾ ಒಂದು ಆಕಾರ ಇರೋದಿಲ್ಲ. ಆದರೆ ಜೀವನಕ್ಕೆ ಅತ್ಯಮೂಲ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ ರೀ, ಸ್ನೇಹಿತರು ಅಂದರೆ ಕೃಷ್ಣ ಸುಧಾಮರ ಹಾಗಿರಬೇಕು. ಯಾಕೆಂದರೆ ಅವನೇನೂ ಹೇಳಲಿಲ್ಲ, ಆದರೆ ಇವನು ಅವನ ಕೈ ಬಿಡಲಿಲ್ಲ ಅಲ್ವಾ. ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಸ್ನೇಹಿತರಾಗಲಿ ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರೆಲ್ಲರೂ ಸಹ ದೊಡ್ಡ ವ್ಯಕ್ತಿಗಳಾಗಲಿ, ಹಾಗೆಯೇ ಅವರಿಗೆ ಈ ಜೀವನದಲ್ಲಿ ಏನೆಲ್ಲ ಸುಖ ಇದೆ ಅದೆಲ್ಲವೂ ಸಹ ಭಗವಂತ ಅವರಿಗೆ ಕೊಡಲಿ ಅಂತ ಹೇಳಿ ನಾವು ಹಾರೈಸೋಣ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಹಾಗೂ ನಿಮಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು.